ಒಂದು ನಮ್ಮ ರಾಷ್ಟ್ರದ, ನಮ್ಮ ಪ್ರಪಂಚದ ಮೊತ್ತ ಮೊದಲನೆಯ ಅತಿ ಹೆಚ್ಚು ಮಹಿಳಾ ಒಂದು ಹಾಲು ಉತ್ಪಾದಕರ ಕಂಪನಿಯನ್ನು ಸ್ಥಾಪನೆ ಆಗಿ 10 ವರ್ಷ ಆಯಿತು. ಆ 10 ವರ್ಷದಲ್ಲಿ 27 ಜನ ಮಹಿಳಾ ಸದಸ್ಯರು ಒಂದು ಮಹಿಳಾ ಹಾಲು ಉತ್ಪಾದಕರ ಕಂಪನಿಯನ್ನು ಸ್ಥಾಪಿಸಿ ಇವತ್ತು 1,21,000 ಜನ ಬರೀ ಮಹಿಳಾ ಉತ್ಪಾದಕರಿದ್ದು, ಮಹಿಳಾ ನಿರ್ದೇಶಕರು, ಮಹಿಳಾ ಉತ್ಪಾದಕರು ಆ ಒಂದು ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ. ಆ ಒಂದು ಮಹಿಳಾ ಉತ್ಪಾದಕರ ಸಹಕಾರ ಸಂಘದಲ್ಲಿ ಅಲ್ಲಿ ಸಹಕಾರ ಕೋಆಪರೇಟಿವ್ ಆಗ್ತಿಲ್ಲ. ಅಲ್ಲಿ ಕೇವಲ 2 ಸ್ಟ್ರಕ್ಚರ್, ಕೇವಲ ಮುಂಚೆ ಕೋಆಪರೇಟಿವ್ ಸ್ಟ್ರಕ್ಚರ್ ಇತ್ತು. ಇವಾಗ ಹೋಗ್ಬಿಟ್ಟು ಫಾರ್ಮಾ ಪ್ರೊಡ್ಯೂಸ್ ಕಂಪನಿ ಅಥವಾ 2 ಸ್ಟ್ರಕ್ಚರ್. ಈ 2 ಸ್ಟ್ರಕ್ಚರಲ್ಲಿ ಮಹಿಳಾ ಉತ್ಪಾದಕರು, ಮಹಿಳಾ ಉತ್ಪಾದಕರ ಒಂದು ಕಂಪನಿ 1,200 ಕೋಟಿ ಅವರು ಈ ವರ್ಷ ಟರ್ನ್ ಓವರ್ ಮಾಡಿದ್ದಾರೆ. 40 ಕೋಟಿ ಅವರು ರಿಸಲ್ಟ್ ರೇಟ್ ಕೊಟ್ಟಿದ್ದಾರೆ. ಇವತ್ತು ಯಾವ ಥರ ಚೆಕ್ ನಾವು ತಗೊಂಡ್ವಿ, 40 ಅವರು ತೆಗೆದುಕೊಂಡ ಪ್ರೈಸ್ ಅಲ್ಲದೇ ಅವರಿಗೆ ಬಾಂಡ್ ಸಿಕ್ಕಿದ್ದಾರೆ 40 ಕೋಟಿ ರಿಸಲ್ಟ್ ಪ್ರೈಸ್. ಬಹುಶಃ ನನ್ನ ಆಸೆ ಈ ಒಂದು ಸಹಜ ಸಂಬಂಧ ಸಂಸ್ಥೆ ಕೂಡ ಆ ಮಟ್ಟಿಗೆ ಬೆಳೆಯಬೇಕು. ಖಂಡಿತ ಸಾಧ್ಯತೆ ಇದೆ. ಯಾಕಂದರೆ ಈಗಾಗಲೇ ಹೇಳಿದರು, ಭಾರತ ಸರ್ಕಾರ 10,000 ರೈತರ ಉತ್ಪಾದಕ ಕಂಪನಿ ಮಾಡಬೇಕು ಅಂತ ಒಂದು ನಿರ್ಧಾರ ಮಾಡಿದೆ. ಹಲವಾರು ಸಂಘ ಸಂಸ್ಥೆಗಳಿಗೆ ಮಾಡಲಿಕ್ಕೆ ಒಂದು ಸವಲತ್ತುಗಳನ್ನ, ಸಹಾಯನ ಮಾಡ್ತಾ ಇದ್ದಾರೆ. ಅದರಲ್ಲಿ ಒಂದು ಸ್ಟಡಿ ಪ್ರಕಾರವಾಗಿ 10 ವರ್ಷಕ್ಕಿಂತ ಜಾಸ್ತಿ ಆದಂಥ ಒಂದು ಸ್ಥಾಪಕರಾದಂಥ ಒಂದು ರೈತ ಉತ್ಪಾದಕ ಕಂಪನಿಗಳಲ್ಲಿ 67% ರೈತ ಉತ್ಪಾದಕ ಕಂಪನಿಗಳು ಇವತ್ತು NP ಆಗಿದೆ.